ಕಾಂಡವನ್ನು ಮುಖ್ಯ ಮಾಡಿ ಆ ಮುಖ್ಯದ ಸಂತೋಷವನ್ನು ಅನುಭವಿಸುವುದು ನಾನು. ಎಂದಿನ ಹಾಗೆ ಕಾಂಡ ಮುಖ್ಯವನ್ನು ಪ್ರಯತ್ನಿಸಿದ್ದಾಗಿದೆ. ಜನರೆಲ್ಲರೂ ಈ ರೀತಿಯಾಗಿ ನನ್ನನ್ನು ಆಡಿಕೊಂಡಿರುವುದು. ಜಗತ್ತ ಮಾತಾ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಎಂಬ ಹಾಗೆ ಸತ್ಯಂ ಶಿವಂ ಸುಂದರಂ ಅಂತ ಆಡಿದರು. ಇದರ ಧ್ವನಿಯೇನು? ಶುಭಪ್ರದರು ಮಂಗಳಪ್ರದರು ಎಂಬ ಕಾರಣಕ್ಕಾಗಿ ಅಲ್ಲವೇ? ಹಾಗಾಗಿ ಕಾಲವನ್ನು ಅರಿತು ಲಯ ಮಾಡುವವರು ನಾನು ಸಂತೋಷದಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದೇನೆ. ಅದ್ಯಾರದಿಂದ ಬರುವುದು? ಅನಿರೀಕ್ಷಿತವಾಗಿ ನಿನ್ನ ಆಗಮನ ಎನ್ನುವುದು ಈ ಕೈಲಾಸಗಿರಿಗೆ ಆದದನ್ನು ಕಂಡಾಗ ಆಶ್ಚರ್ಯ ಅನ್ನಿಸಿತು ನನಗೆ. ಯಾಕೆ ಸ್ವಾಮಿ? ಪೂರ್ಣಾಂಗನಾಗಿರುತ್ತ ಒಂದು ಕಾಲು ಹಾಗಂತ ಹೇಳೋಣ ಸ್ಪಷ್ಟವಾಗಿ ಹೇಳುವ ಹಾಗಿಲ್ಲ. ಆದ್ರೆ ಇನ್ನೊಂದು ನೆಲೆಯಲ್ಲಿ ಹೇಳಬೇಕು ಅಂತ ಆದ್ರೆ ನಿನ್ನ ಗತಿ ಎನ್ನುವುದು ಮಂದ ಗತಿಯನ್ನೇ ನಿಧಾನ ಗತಿಯಾಗಿ ಪೂರ್ಣಾಂಗನಾಗಿ ನೀನು ಹೇಳ ಈ ಗಿರಿಯನ್ನ ಹೇಳಿ ನನ್ನ ಕಾಲ ಉದ್ದೇಶದಿಂದ ನೀನು ಬಂದಿಯೋ ಇಲ್ಲ ನಿನ್ನಿಂದ ಏನಾದ್ರೂ ಆಗಬೇಕಾಗಿತ್ತೋ ಇಲ್ಲ ನನ್ನಿಂದ ಏನಾದ್ರೂ ನಿನಗೆ ಪಡೆಯಬೇಕಾಗಿತ್ತೋ? Check the
ಕಷ್ಟ ಆಗಲಿಲ್ವಾ? ಯಾಕೆಂದ್ರೆ ಹಾ. ಸಮತಟ್ಟಾದ ಪ್ರದೇಶ ಇದಲ್ಲ, ಆಹಾ. ಏರು ತಗ್ಗಿನಿಂದ ಕೂಡಿರುವ ಕಾರಣ ಹಾ. ಏರಿರುವ ಸ್ಥಳದಲ್ಲಿ ಹಾ. ಕುಂಟಾರ ಕಾಲ ನೀರಿಸಿ ಹಾ. ಇಟ್ಟ. ಹಾ. ಉದ್ದನೆಯ ಸ್ಥಳದಲ್ಲಿ ಮತ್ತೊಂದು ಕಾಲ ಇರಿಸಿ. ಹಾ. ಹಾ. ನಾನು ನೇರವಾಗಿ ಬಂದೆ ಅಂತ ಅಲ್ಲವರಿಗಿದ್ದವರಿಗೆಲ್ಲ ಗೊತ್ತಾದ್ರು. ಹಾ. ಇದನ್ನು ಮಾತ್ರ ಹೀಗಾಗಿದೆ ಅಂತ ಗೊತ್ತು. ಸರಿ. ಅಂದ್ರೆ ವಾವ್. ಪರಮಾತ್ಮ ಹ್ಮ್. ಯಾಕೆ ಬಂದೆ? ಉದ್ದೇಶ ಏನು? ಕಾರಣ ಇಲ್ಲದೆ ನಾ ಬರುವವನಲ್ಲ. ಕಾರಣ ಇಲ್ಲದೆ ಯಾರು ಜಗಾಟ ಮಾಡಬಾರದು. ರಾಶಿ ಚಕ್ರದಲ್ಲಿ ನೀರೊಬ್ಬ ನಾವು ಎನ್ನುವ ನಿಯಮ ಉಂಟು ನನಗೆ. ಹಾ. ಹಾಗಾಗಿ ಹಾ. ನನ್ನ ಕರ್ತವ್ಯದತ್ತ ಸಾಗುತ್ತಿರುವಾಗ ಹಾ. ಹೀಗೆ ನಿನ್ನ ರಾಶಿಯಲ್ಲಿ ನನ್ನ ಪ್ರವೇಶ ಆಯಿತು. ವಾ. ಆಗಮನ ಆಯಿತು. ಹಾ. ನಿನಗೀಗ ದ್ವಾದಶ. ಯಾರಿಗೆ? ನಿನಗೆ. ನನಗೆ. ಹೌದು. ಹಾ. ನಿನ್ನ ರಾಶಿಗೆ ನಾನು ಪ್ರವೇಶಿಸುವಂತಹ ಕಾಲ. ಹಾ. ಸಾಮಾನ್ಯನೊಬ್ಬನನ್ನಾದ್ರೂ ಕೇಳುವ ಅಗತ್ಯತೆ ಇಲ್ಲ. ಹಾ. ಆ ಅಗತ್ಯ ಇಲ್ಲ ನಮಗೆ. ಹಾ. ನಿನ್ನಲ್ಲಿ ಹಾಗೆ ಮಾಡಬೇಕಾಗ್ತದೆ ಸ್ವಾಮಿ. ಯಾಕೆಂದ್ರೆ ಈ ಜೀವರಾಶಿಗಳಲ್ಲಿ ಕಾಡಬೇಕು ಅಂತ ಆದ್ರೆ ಅವರ ಜಾತಕದ ಕುಂಡಲಿ ಎನ್ನುವುದು ಬೇಕು ಅಲ್ಲವೇ? ಹಾಗೆ ಜಾತಕದ ಕುಂಡಲಿಯಲ್ಲಿ ಅವರ ಗ್ರಹಗತಿಗೆ ಸರಿಯಾಗಿ ನಿನ್ನ ಪ್ರವೇಶ ಆಗುವುದು ಸಹಜ ಅಲ್ಲವೇ? ಹಾಗಂತ ಈಶ್ವರಿಗೆ ಎಲ್ಲಿಯ ಜಾತಕವು ಸ್ವಾಮಿ, ಎಲ್ಲಿಯ ಜಾತಕ ಕುಂಡಲಿ? ನಿನಗೆ ಜಾತಕವೇ ಇಲ್ಲ ಅಂತಾದ್ರೆ ಹಾ. ನಾನು ಬರುವ ಹಾಗಿಲ್ಲ. ಯಾಕೆಂದ್ರೆ ನನಗೆ ಯಾಕೆ ಜಾತಕ ಇಲ್ಲ? ನನ್ನನ್ನು ಅಭಾವ ಅಂತ ಕರೀತಾರೆ. ಹೌದು. ಇಲ್ಲ ಆದ್ರೆ ನನಗೆ ಜಾತಕ ಇಲ್ಲ. ಪರಮಾತ್ಮ, ಆದರೂ ನಿನ್ನನ್ನು ಕಾಣಲೇ ಬಿಡಲಿಕ್ಕೆ ಆಗುವುದಿಲ್ವಲ್ಲ. ಯಾಕೆ ನಿನ್ನ ಕರ್ತವ್ಯ ಇದು? ನನ್ನ ಕರ್ತವ್ಯ ಆದ್ದರಿಂದ ಹಾ. ಜಾತಕ ನಿನಗಿಲ್ಲದೇ ಇದ್ದರು ನೀನು ಬಂದ ಗಳಿಗೆ ನನಗಿದು ಬಾಧಕ. ಹೌದೇ? ಆ ಉದ್ದೇಶವನ್ನು ಆದ್ದರಿಂದ ಹಾ. ನಿನ್ನಲ್ಲಿ ಬಂದು ನಿನ್ನಲ್ಲಿ ವರವೊಂದನ್ನ ಪಡೆಯಬೇಕೆಂಬ ಆಸೆಯಿಂದ ಬಂದಿದ್ದೇನೆ. ವರವ ಯಾವುದು? ನಿನ್ನನ್ನ ಕಾಡುವುದಕ್ಕೆ ನನಗೆ ಅವಕಾಶ ಕೊಡಬೇಕು. ನೀನು ಎಲ್ಲಿಯೂ ಯಾರಲ್ಲಿಯೂ ತಾನು ಕಾಡುತ್ತೇನೆ, ನನಗೊಂದು ಅವಕಾಶ ಕೊಡಿ ಅಂತ ಹೇಳಿದ್ರು. ಕೇಳುವುದಿಲ್ಲ. ಆ ಅಗತ್ಯವೂ ನಮಗಿಲ್ಲ. ಯಾಕಿಲ್ಲ? ಯಾಕೆಂದ್ರೆ ಜನಸಾಮಾನ್ಯರವನ್ನು ನೀನು ಕಾಡುವವನೇ. ಈಗ ನಾನು ಜನಸಾಮಾನ್ಯರವರ ಹಾಗಲ್ಲ. ನಾನು ವ್ಯಕ್ತಿ ಅಲ್ಲ, ನಾನೊಬ್ಬ ಶಕ್ತಿ. ಜಗತ್ತಿಗೆ ಒಡೆಯಲಿದ್ದೇನೆ. ಹಾಗಾಗಿ ನಾನು ಅನುಮತಿ ಬೇಕು ನಿನಗೆ. ಸಾಗಬೇಕು ಎಂಬ ನಿನ್ನ ಇಚ್ಛೆಯಾದರೆ ಅದಕ್ಕೆ ನಾನು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಆದ್ರೆ ಏನಿಲ್ಲ.